ನಾನು ಜೀವವಿಜ್ಞಾನ ಶಿಕ್ಷಕ ಹುದ್ದೆಯ ಆಕಾಂಕ್ಷಿಯಾಗಿದ್ದು ಸ್ಪರ್ಧಾತ್ಮಕ ಪರೀಕ್ಷೆ ಪತ್ರಿಕೆ 2ರಲ್ಲಿ ಗಣಿತ ಮತ್ತು ಭೌತವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಉತ್ತರಿಸಬೇಕೆ ಅಂತ ಕೇಳಿದರೆ. ಸೊ ಅಭ್ಯರ್ಥಿ ಜೀವವಿಜ್ಞಾನ ಶಿಕ್ಷಕ ಹುದ್ದೆಯ ಆಕಾಂಕ್ಷಿಯವನು ಈ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂತಕ್ಕಂಥದ್ದು ಆತನ ಗುರಿ. ಆದರೆ ಈ GPST ಎಕ್ಸಾಮಲ್ಲಿ ಪೇಪರ್ 2 ವಿಷಯ ಜ್ಞಾನ ಅಂತ ಇರುತ್ತೆ, ಅದರಲ್ಲಿ ಗಣಿತ ಮತ್ತು ಭೌತವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಉತ್ತರಿಸಬೇಕಂತ ಕೇಳಿದ್ದಾನೆ. ಸೊ ಈ ಸಂಬಂಧ ಪಠ್ಯಸೂಚಿ, ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಪರಾಮರ್ಶನ ಗ್ರಂಥಗಳ ಬಗ್ಗೆ ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ನೋಡಿ, ಪ್ರತಿಯೊಂದು ಒಂದು ಸಬ್ಜೆಕ್ಟ್ ಪೇಪರ್ಸ್ ಅಂತ ಏನಿರುತ್ತೆ, ಯಾವ್ಯಾವ್ದು ಬರುತ್ತೆ, ಯಾವ ಸಬ್ಜೆಕ್ಟಿಗೆ ಯಾವ್ಯಾವ ಸಿಲೆಬಸ್ ಇರುತ್ತೆ, ಈ ಕ್ವಶನ್ಸ್ ಎಲ್ಲ ಹೆಂಗಿರುತ್ತೆ, ಅದರ ಕಂಟೆಂಟ್ ಏನು, ಎಲ್ಲವೂ ಇಲಾಖೆ ವೆಬ್ಸೈಟಲ್ಲಿ ಇರುತ್ತೆ. ನೀವು ಅಲ್ಲಿ ಸರ್ಚ್ ಮಾಡಿ ಅಂತ ಹೇಳಿದರೆ. ಮೇ ಬಿ ಅವ್ರು ನೋಡಿಲ್ಲ ಅನಿಸುತ್ತೆ ಪಠ್ಯಸೂಚಿಯನ್ನು, ಹಾಗಾಗಿ ಅವರಿಗೆ ಈ ಒಂದು ಗೊಂದಲ ಆಗಿದೆ. ಪಠ್ಯಸೂಚಿಯನ್ನು ನೋಡೋದೇ ಗೊತ್ತಾಗ್ಬಿಡುತ್ತೆ ನಿಮಗೆ. ಈಗ ಜೀವ ವಿಜ್ಞಾನಕ್ಕೆ ಕ್ವಶನ್ಸ್ ಎಲ್ಲ ಹೆಂಗಿರುತ್ತೆ, ಯಾವುದಕ್ಕೆ ಆನ್ಸರ್ ಮಾಡಬೇಕು, ಕಂಪಲ್ಸರಿನಾ ಅಥವಾ ಹೇಗೆ, ಇವೆಲ್ಲವೂ ಕೂಡ ಅಲ್ಲಿರುತ್ತೆ, ಅದು ನೋಡ್ಕೋಬೇಕು ಅವರು. ಒಬ್ಬ ಅಭ್ಯರ್ಥಿ ಎಷ್ಟು ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಬಹುದು ಅಂತ ಕೇಳಿದ್ರೆ, ಇದು ಕೂಡ ಇಟ್ಸ್ ವ್ಯಾಲಿಡ್ ಕ್ವಶನ್. ಇದು ಒಬ್ಬ ಅಭ್ಯರ್ಥಿ ಅಂದರೆ TETಯಲ್ಲಿ ಅರ್ಹತೆ ಪಡೆದಂಥ ಒಬ್ಬ ಅಭ್ಯರ್ಥಿ ಎಷ್ಟು ಆನ್ಲೈನ್ GPST ಅಪ್ಲಿಕೇಶನ್ ಹಾಕ್ಬೋದು ಅಂತ. ಇಲ್ಲಿ ಒಬ್ಬ ಅಭ್ಯರ್ಥಿಯು ಎಷ್ಟು ಅರ್ಜಿಗಳನ್ನು ಬೇಕಾದರೂ ಸಲ್ಲಿಸಬಹುದು, ಆದರೆ ಒಂದೇ ಜಿಲ್ಲೆಯಲ್ಲಿ ಹಾಗೂ ಒಂದೇ ನೋಂದಣಿ ಸಂಖ್ಯೆಯಲ್ಲಿ ಹುದ್ದೆಗೆ ಸಂಬಂಧಿಸಿದ ಎಲ್ಲ ಪತ್ರಿಕೆಗಳ ಪರೀಕ್ಷೆ ಬರೆಯುವುದು ಕಡ್ಡಾಯ. ಸುಮ್ಮನೆ ದುಡ್ಡೆಲ್ಲ ವೇಸ್ಟು. ಸೊ 2022ರಲ್ಲಿ ಏನು ಮಾಡಿದ್ರು ಅಂದರೆ ಎಕ್ಸಾಮಿನೇಷನ್ ಸೆಂಟರ್ಸು ತುಂಬ ಏನು ಕೊಟ್ಟಿರಲಿಲ್ಲ ಅವರು. ಅದಕ್ಕಿಂತ ಮುಂಚೆ ಕರೆದಾಗ ಎರಡೂ ಭಾಗದಲ್ಲೂ ಪರೀಕ್ಷೆ ಬರಲಿಕ್ಕೆ ಅವಕಾಶ ಮಾಡಿದರು. ಬಟ್ ನೆಕ್ಸ್ಟ್ ಅಂದರೆ 2022ರಲ್ಲಿ ಕರೆದಾಗ ಕೇವಲ ಒಂದೇ ಜಿಲ್ಲೆಗಳಲ್ಲಿ ಮಾತ್ರ ಎಕ್ಸಾಮ್ ಬರೀಬೇಕು ಅಂತ ಮಾಡಿದರು. ಹಾಗಾಗಿ ಅಪ್ಲಿಕೇಶನ್ ಎಷ್ಟು ಬೇಕಾದರೂ ಹಾಕ್ಬೋದು. ಸೊ ಒಂದೇ ರಿಜಿಸ್ಟ್ರೇಷನ್ ನಂಬರಲ್ಲಿ ಒಂದೇ ಜಿಲ್ಲೆಯಲ್ಲಿ ಮಾತ್ರ ಎಕ್ಸಾಮ್ ಬರೀಬೇಕು ಅಂತ ಹೇಳ್ಬಿಟ್ಟಿದ್ದಾರೆ ಕ್ಲಿಯರಾಗಿ. ಹಾಗಾಗಿ ಸೊ ನಂಬರ್ ಆಫ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋದರೆ ಸುಮ್ಮನೆ ದುಡ್ಡೆಲ್ಲ DD ಎಲ್ಲ ಹೋಗುತ್ತೆ. ಹಾಗಾಗಿ ಒಂದು ಜಿಲ್ಲೆಗೆ ಒಂದು ಸಲ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೀಬೋದು. ಶಿಕ್ಷಕರ ಅರ್ಹತಾ ಪರೀಕ್ಷೆ ಪತ್ರಿಕೆ 1ರಲ್ಲಿ ಅರ್ಹತೆ ಪಡೆದಿರುವವರು ಅರ್ಜಿ ಸಲ್ಲಿಸಬಹುದು ಅಂತ ಇದೆ. ಸೊ ಪತ್ರಿಕೆ 1ರಲ್ಲಿ ಅರ್ಹತೆ ಪಡೆದವರು ಅರ್ಜಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಏಕೆಂದರೆ ಇದು 6 to 8 ಇದು ಪೇಪರ್ 2ಗೆ ಸಂಬಂಧಪಟ್ಟಂತೆ ಎಕ್ಸಾಮ್ ಆದ್ದರಿಂದ. ಅದು ಪ್ರೈಮರಿ ಲೆವೆಲ್ಗಾದರೆ ಅದು ಪೇಪರ್ 1 ಆಗಿದ್ರೆ ಅಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ಇದು ಬಂದ್ಬಿಟ್ಟು 6 to 8 ಆದ್ದರಿಂದ ಪೇಪರ್ 2ನಲ್ಲಿ ಅವರು ಎಲಿಜಿಬಲ್ ಆಗಿರಬೇಕು. ಹಾಗೆ ಮಾತ್ರ GPST ಅಪ್ಲಿಕೇಶನ್ ಹಾಕಲಿಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 11ನಲ್ಲಿ ಪದವಿ ಉತ್ತೀರ್ಣ ಪ್ರಮಾಣ ಪತ್ರ ಅಂದರೆ ಕಾನ್ವಿಕೇಶನ್ ಅಂತ ವಿಳಂಬವಾಗಿರುವುದರಿಂದ ಆನ್ಲೈನ್ ಅರ್ಜಿಯಲ್ಲಿ ಅಂತಿಮ ಪದವಿ ಅಂಕಪಟ್ಟಿಯ ಸಂಖ್ಯೆ ನಮೂದಿಸಬಹುದು ಅಂತ ಕೇಳಿದ್ರೆ, ಇದೆಲ್ಲ ತುಂಬ ಜನರು ಗೊಂದಲ ಇತ್ತು. ಇದು ಕಾನ್ವಿಕೇಶನ್ ಇನ್ನು ತಗೊಂಡ್ರಲ್ಲ ಅವರು, ಆಗ್ತಾರೆ ಡಿಗ್ರಿ ಕಂಪ್ಲೀಟ್ ಮಾಡಿ TET ಮಾಡ್ಕೊಂಡಿರ್ತಾರೆ. ಕೆಲವರು ಅಪ್ಲೈ ಮಾಡದೆ ಮರ್ತ್ಬಿಟ್ಟಿರ್ತಾರೆ, ಫೈನಲ್ ಇಯರ್ ಸೆಮಿಸ್ಟರ್ ಮಾತ್ರ ಇಟ್ಕೊಂಡಿರ್ತಾರೆ. ಇನ್ನು ಕೆಲವರು ಅಪ್ಲೈ ಮಾಡಿದ್ರು ಅವ್ರಿಗೆ ಇನ್ನೂ ಬಂದಿರಲ್ಲ. ಹೀಗೆಲ್ಲ ಹಲವಾರು ಸಮಸ್ಯೆಗಳಿರುತ್ತೆ ಈಗ. ಸೊ ಅಂಥ ಟೈಮಲ್ಲಿ ಯಾಕೆಂದರೆ ಅಲ್ಲಿ ಕಾನ್ವಿಕೇಶನ್ ನಂಬರ್ ಕೇಳ್ತಾರೆ ಆನ್ಲೈನ್ ಅಪ್ಲಿಕೇಶನಲ್ಲಿ. ಇನ್ ಕೇಸ್ ಇವ್ರ ಹತ್ರ ಬರೀ ಫೈನಲ್ ಇಯರ್ ಮಾರ್ಕ್ಸ್ ಕಾರ್ಡ್ ಮಾತ್ರ ಇರುತ್ತೆ, ಕಾನ್ವಿಕೇಶನ್ ಇರಲ್ಲ, ಅಂಥ ಟೈಮಲ್ಲಿ ಏನಾಗ್ಬೋದು ಅಂತ, ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರುತ್ತಾ ಅಂತ ಕೇಳಿದರೆ ವ್ಯಾಲಿಡ್ ಪಾಯಿಂಟ್ ಇದು. ಪದವಿ ಉತ್ತೀರ್ಣ ಪ್ರಮಾಣ ಪತ್ರ ದಟ್ ಮೀನ್ಸ್ ಕಾನ್ವಿಕೇಶನ್ ಇನ್ ಕೇಸ್ ಇಲ್ಲ ಅಂತ ಕಂಡು ಬಂದರೆ, ಇಲ್ಲದಿದ್ದಲ್ಲಿ ಅಥವಾ ಪಡೆಯದಿದ್ದಲ್ಲಿ ಸಂಬಂಧಪಟ್ಟ ವಿಶ್ವವಿದ್ಯಾನಿಲಯದಿಂದ ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಅಂದರೆ PDC ಅಂತ ಸಿಗುತ್ತೆ ನಿಮಗೆ. ಅಲ್ಲೇ ಹೋಗ್ಬಿಟ್ಟು ಕೇಳಿದ್ರೆ ಒಂದು ರಿಕ್ವೆಷನ್ ಲೆಟರ್ ಕೊಟ್ಟರೆ ಅವ್ರು ಕೊಡ್ತಾರೆ. ಹಿಂಗೆ ಸೊ ಈ ರೀತಿಯ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ನಾವು ಅಪ್ಲೈ ಮಾಡ್ತಾ ಇದ್ದೀವಿ, ಹಾಗಾಗಿ ಈ ಒಂದು ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ಸ್ ಅವಶ್ಯಕತೆ ಇರುತ್ತೆ, ತಾವುಗಳು ನೀಡಬೇಕಾಗಿ ಅಂತ ಒಂದು ರಿಕ್ವೆಷನ್ ಲೆಟರ್ ಒಂದು ಲಕೋಟಿಲಿ ಹಾಕಿ ಕೊಡ್ತು ಅಂದರೆ ಮೇ ಬಿ ಒಂದು ಫೀಸ್ ಏನೋ ಇರುತ್ತೆ ಅವ್ರಿಗೆ, ಒಂದು ಪ್ರಮಾಣದ ಒಂದು ಶುಲ್ಕ, ಅದನ್ನು ಕೊಡ್ತು ಅಂದರೆ ನೀವು ರಿಸೀವ್ ಮಾಡ್ಕೊಂಡು ಬಂದ್ಬಿಟ್ಟು ಅಪ್ಲೈ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸೊ ಹಾಗೂ ಅದರ ಸಂಖ್ಯೆ ನಮೂದಿಸಬೇಕು. ಆ PDC ಸರ್ಟಿಫಿಕೇಟ್ಗೆ ಒಂದು ಸಂಖ್ಯೆ ಅಂತ ಇರುತ್ತೆ, ಹಾಗೆಯೇ ನಿಮ್ಮ ಕಾನ್ವಿಕೇಶನ್ಗೂ ಕೂಡ ಒಂದು ಸಂಖ್ಯೆ ಅಂತ ಇರುತ್ತೆ. ಅದನ್ನು ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಮೂದು ಮಾಡಬೇಕಾಗುತ್ತೆ. ಇನ್ನು ಕ್ವಶನ್ ನಂಬರ್ 12ಲ್ಲಿ JOC ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿ ನಮೂನೆಯ ಯಾವ ಅಂಕಣದಲ್ಲಿ ವಿವರಗಳನ್ನು ನಮೂದಿಸಬೇಕು. ಅಂದರೆ ಈಗ ಜಾಬ್ ಓರಿಯೆಂಟೆಡ್ ಕೋರ್ಸ್ ಅಂತ ಏನಿರುತ್ತೆ, ಈ ಕೋರ್ಸಲ್ಲಿ ಅಂದರೆ ವ್ಯಾಸಂಗ ಮಾಡಿದಂಥ ಅಭ್ಯರ್ಥಿಗಳು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ ಕಾಲಮಲ್ಲಿ ನಾವು ನಮ್ಮ ವಿವರಗಳನ್ನು ಅವರು ನಮೂದು ಮಾಡಬೇಕು ಅಂತ ಹೇಳಿದ್ದಾರೆ. JOC ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿ ನಮೂನೆಯಲ್ಲಿ ನೀಡಿರುವ PUC/JOC ಅಂತ ಇದೆ. ಅಲ್ಲಿ ಮೇ ಬಿ ಅಲ್ಲಿ ಅಪ್ಲಿಕೇಶನ್ ನೋಡಿದಾಗ ಗೊತ್ತಾಗುತ್ತೆ ಅವರಿಗೆ. PUC/JOC ಅಂಕಣದಲ್ಲಿ ವಿವರಗಳನ್ನು ನಮೂದಿಸುವುದು ಅಂತ ಹೇಳಿದ್ದಾರೆ. ಸೊ ಕೊನೆಯ ಪ್ರಶ್ನೆ ಇಲ್ಲಿ, ಸ್ಪರ್ಧಾತ್ಮಕ ಪರೀಕ್ಷೆಯ ಪತ್ರಿಕೆ 2ನ್ನು ಯಾವ ಮಾಧ್ಯಮದಲ್ಲಿ ಆದರೂ ಉತ್ತರಿಸಬೇಕು. ಕೊನೆ ಪ್ರಶ್ನೆ ಅಲ್ಲ, ಕ್ವಶನ್ ನಂಬರ್ 13 ಇನ್ನೂ ಹೇಳಿದೆ. ಈಗ ಸ್ಪರ್ಧಾತ್ಮಕ ಪರೀಕ್ಷೆಯ ಪತ್ರಿಕೆ 2ನ್ನು ಯಾವ ಮಾಧ್ಯಮದಲ್ಲಿ ಆದರೂ ಉತ್ತರಿಸಬಹುದೇ ಅಂತ ಕೇಳಿದರೆ, ಅಂದರೆ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ಸ್ ಕೇಳಿದರೆ ಅವರು. ಪತ್ರಿಕೆ 2ರ ವಿವರಣಾತ್ಮಕ ಉತ್ತರಗಳನ್ನು ಅಭ್ಯರ್ಥಿಯು ಆಯ್ಕೆ ಬಯಸುವ ಹುದ್ದೆಯ ಬೋಧನಾ ಮಾಧ್ಯಮದಲ್ಲಿ ಅಥವಾ ಆಂಗ್ಲ ಭಾಷೆಯಲ್ಲಿ ಉತ್ತರಿಸಬೇಕು. ಅಂದರೆ ಅಭ್ಯರ್ಥಿ ಯಾವ ಭಾಷೆಯಲ್ಲಿ ಆಯ್ಕೆ ಬಯಸ್ತಾನೋ ಆ ಭಾಷೆಯಲ್ಲೇ ಉತ್ತರಿಸಬೇಕು, ಇಲ್ಲಾಂದರೆ ಆಂಗ್ಲ ಮಾಧ್ಯಮದಲ್ಲಿ ಉತ್ತರಿಸಬೇಕು ಅಂತ ಹೇಳಿದರೆ. ಆದರೆ ಎಲ್ಲ ಪ್ರಶ್ನೆಗಳನ್ನು ಒಂದೇ ಭಾಷೆಯಲ್ಲಿ ಉತ್ತರಿಸಬೇಕು, ಅಲ್ಲಿ ಚೇಂಜಸ್ ಮಾಡೋಂಗಿಲ್ಲ. ಒಂದಷ್ಟು ಮೇನ್ ಕ್ವಶನ್ಸ್ಗೆ ಒಂದು ಲ್ಯಾಂಗ್ವೇಜಲ್ಲಿ ಆನ್ಸರ್ ಮಾಡೋದು, ಮತ್ತೊಂದಷ್ಟು ಮೇನ್ ಕ್ವಶನ್ಸ್ಗೆಲ್ಲ ಮತ್ತೊಂದು ಲ್ಯಾಂಗ್ವೇಜಲ್ಲಿ ಆನ್ಸರ್ ಮಾಡೋದು, ಹಿಂಗೆಲ್ಲ ಬರಲ್ಲ. ಬಟ್ ಒಂದೇ ಲ್ಯಾಂಗ್ವೇಜಲ್ಲಿ ಅವರು ಇಡೀ ಅವರಷ್ಟು ಪೇಪರ್ಸ್ಗೆ ಅವರು ಆನ್ಸರ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಡಿಸ್ಟ್ರಿಕ್ಟ್ 2 ಟೈಪ್ ಆಫ್ ಕ್ವಶನ್ ಅಂತ ನಿಮಗೆ ಇರೋದು ಪೇಪರ್ ಪತ್ರಿಕೆ 2ಗೆ ಬರುತ್ತೆ, ಅದು ವಿವರಣಾತ್ಮಕ ಪತ್ರಿಕೆಯಲ್ಲಿ. ಸೊ ಆ ಪತ್ರಿಕೆಗೆ ನಾವು ಅಲ್ಲಿ ವಿವರಣಾ ಉತ್ತರಗಳನ್ನು ಅಲ್ಲಿ ಕೊಡಬೇಕಾಗುತ್ತೆ.
ಸೊ ಆ ಒಂದು ಸಂದರ್ಭದಲ್ಲಿ ಒಂದು ಭಾಷೆಯಲ್ಲಿ ಬರೀಬೇಕು, ಅಂದರೆ ಮಿಕ್ಸ್ ಆಫ್ ಲ್ಯಾಂಗ್ವೇಜ್ ಮಾಡಿ ಬರೆಯಂಗಿಲ್ಲ ಅಂತ ಹೇಳಿದ್ದಾರೆ ಇಲ್ಲಿ. ಇನ್ನು ಕ್ವಶನ್ ನಂಬರ್ 14ನಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶದ 371J ಅಭ್ಯರ್ಥಿಗಳು 80% ಮತ್ತು 20% ಎರಡೂ ವೃಂದಗಳಿಗೆ ಆದ್ಯತೆ ನೀಡಿ ಅರ್ಜಿ ಸಲ್ಲಿಸಬಹುದು ಅಂತ ಕೇಳಿದ್ದಾರೆ. ಇವರು ಓನ್ಲಿ ಫಾರ್ ಸೌಟ್ ಆಫ್ ಸೆಷನ್ ಆ ಅಭ್ಯರ್ಥಿಗಳು ಕೇಳಿರೋದು 80% ಮತ್ತು 20% ಏನು ವೃಂದ ಮತ್ತು ನೇಮಕಾತಿ ನಿಯಮ ಇದೆ, ನಾವು ಎರಡಕ್ಕೂ ಆದ್ಯತೆ ನೀಡಿ ನಾವು ಅಪ್ಲಿಕೇಶನ್ ಹಾಕ್ಬೋದು ಅಂತ ಕೇಳಿದರೆ. ಹೌದು, ಸೊ ಆದ್ಯತೆ ನೀಡಲು ಅವಕಾಶ ಇದೆ. 80% ಮತ್ತು 20% ಎರಡೂ ವೃಂದಗಳಿಗೆ ಆದ್ಯತೆಯನ್ನು ನೀಡಿ ಅರ್ಜಿ ಸಲ್ಲಿಸಬಹುದು. ಆದರೆ ಎರಡೂ ವೃಂದಗಳಿಗೆ ನೇಮಕಾತಿ ಬಯಸುವ ಒಂದೇ ಜಿಲ್ಲೆಯಲ್ಲಿ ಹಾಗೂ ಒಂದೇ ನೋಂದಣಿ ಸಂಖ್ಯೆಯಲ್ಲಿ ನೇಮಕಾತಿ ಪರೀಕ್ಷೆ ಬರೆಯುವುದು ಕಡ್ಡಾಯ ಅಂತಾಗಿದೆ. ಸೊ ರಿಸರ್ವೇಷನ್ಸ್ ಕನ್ಸಿಡರ್ ಮಾಡ್ತಾರೆ 80% ಮತ್ತು 20%, ಆದರೆ ಒಂದು ಜಿಲ್ಲೆ ಮತ್ತು ಒಂದೇ ರಿಜಿಸ್ಟ್ರೇಷನ್ ನಂಬರಲ್ಲಿ ಮಾತ್ರ ಅವರಿಗೆ ಪರೀಕ್ಷೆ ಬರಲಿಕ್ಕೆ ಅವಕಾಶ ಇರುತ್ತೆ ಅಂತ ಇಲ್ಲಿ ಕ್ಲಿಯರ್ ಕಟ್ ಆಗಿ ಸೊ ಹೇಳಿದ್ದಾರೆ. ಕೊನೆಯದಾಗಿ ದ ಲಾಸ್ಟ್ ಕ್ವೆಶನ್, ಕಲ್ಯಾಣ ಕರ್ನಾಟಕ ಪ್ರದೇಶದ 371J 7 ಜಿಲ್ಲೆಗಳ ವ್ಯಾಪ್ತಿಗೆ ಸೇರಿದ ಅಭ್ಯರ್ಥಿಗಳು ಕಲ್ಯಾಣ ಕರ್ನಾಟಕೇತರ ಜಿಲ್ಲೆಗಳಿಗೆ ಅರ್ಜಿ ಸಲ್ಲಿಸಬಹುದೇ, ಅಂದರೆ ಅವರ ಒಂದು ಭಾಗವನ್ನು ಬಿಟ್ಟು ಬೇರೆ ಭಾಗಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ಕೇಳಿದರೆ ಅವಕಾಶ ಇದೆ, ಸಲ್ಲಿಸಬಹುದು ಅಂತ ಹೇಳಿದರೆ. ಸೊ ಇದಿಷ್ಟು ವ್ಯಾಲಿಡ್ ಕ್ವಶನ್ಸು ಮತ್ತು ಇಲಾಖೆಯವರು ಕೊಟ್ಟಿರ್ತಕ್ಕಂಥ ಸ್ಪಷ್ಟನೆ ಮತ್ತು ಸರಿಯಾದಂಥ ಕಾರಣಗಳನ್ನು ನಾನು ವಿಡಿಯೋದಲ್ಲಿ ಎಲ್ಲರಿಗೂ ಹೇಳಿದ್ದೀನಿ. ಐ ಹೋಪ್ ನಿಮಗೆಲ್ಲ ಒಂದು ಸೊ ವ್ಯಾಲಿಡ್ ಇನ್ಫಾರ್ಮೇಟಿವ್ ವಿಡಿಯೋ ಅಂತ ನಿಮ್ಗೆ ಅನಿಸಿದ್ರೆ ಸೊ ದಯಮಾಡಿ ಎಲ್ಲರಿಗೂ ಶೇರ್ ಮಾಡಿ. ಸೊ ಇದೇ ರೀತಿಯ ಇದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಹಿಂಟ್ಸ್ ಅಥವಾ ಏನೇ ಸುತ್ತೋಲೆಗಳು ಬಂದ್ರೂ ನಿಮಗೆ ಅದನ್ನು ಡೌನ್ಲೋಡ್ ಮಾಡಿ ಅಥವಾ ನಮಗೆ ಸಿಕ್ಕಿದ್ರೆ ಇಮಿಡಿಯೇಟ್ ಅದನ್ನು ನಾವು ನೀಟಾಗಿ ಅದನ್ನು ಅಲೈನ್ಮೆಂಟ್ಸ್ ಎಲ್ಲ ಮಾಡಿ ನಿಮಗೆ ಹೆಂಗೆ ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡ್ಬೋದು ಆ ವೇನಲ್ಲಿ ನಿಮಗೆ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ನಿಮ್ಮ ಸಹಕಾರ, ನಿಮ್ಮ ಬ್ಲೆಸ್ಸಿಂಗ್ಸ್ ಹೀಗಿರಲಿ ಅಂತ ಅಪೇಕ್ಷೆ ಪಡ್ತಾ ಈ ವಿಡಿಯೋಲಿ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್.